ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ. ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ಸರ್ಸು ಅಂದ್ರೆ ಇಲ್ಲೇ ಇದ್ದೀನಿ ಅಂತ ಹೇಳಿ. ಬೆಂಗಳೂರಿನ ಸುತ್ತಮುತ್ತ ತುಂಬ ಪ್ರೇಕ್ಷಣೀಯ ಸ್ಥಳಗಳಿವೆ. ಅದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯನೇ. ಅದಕ್ಕೆ ಮತ್ತೊಂದು ಇತ್ತೀಚಿನ ವರ್ಷಗಳಲ್ಲಿ ಸೇರ್ಪಡೆ ಆಗಿರೋದು ಆದಿಯೋಗಿ ಶಿವನ ಪ್ರತಿಮೆ ಚಿಕ್ಕಬಳ್ಳಾಪುರದ ಬಳಿ ಸ್ಥಾಪನೆಯಾಗಿದೆ. ನಾವು ಈಗ ಚಿಕ್ಕಬಳ್ಳಾಪುರದ ಹತ್ರ ಇರೋ ಆದಿಯೋಗಿ ಶಿವನ ಪ್ರತಿಮೆ ನೋಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ನೀವು ಕೂಡ ಬನ್ನಿ, ಆದಿಯೋಗಿ ಶಿವನ ಪ್ರತಿಮೆನ ನೋಡಿ ಎಲ್ಲರೂ ಕೂಡ ಖುಷಿ ಪಡೋಣ. ಮತ್ತೆ ಹಾಗೆ ಶಿವನ ದರ್ಶನ ಮಾಡಿ ಕಣ್ ತುಂಬಿಸ್ಕೊಳ್ಳೋಣ. ದೂರದಿಂದಲೇ ಶಿವನು ಧ್ಯಾನ ಮುದ್ರಾ ಸ್ಥಿತಿಯಲ್ಲಿರುವ ಬೃಹತ್ ಪ್ರತಿಮೆಯನ್ನ ನಾವು ನೋಡಬಹುದು. ಆದಿಯೋಗಿ ಶಿವನ ಪ್ರತಿಮೆ ಚಿಕ್ಕಬಳ್ಳಾಪುರದ ಬಳಿ ಸ್ಥಾಪನೆಯಾಗಿ ಈ ಪ್ರತಿಮೆ ನೋಡಲು 2 ಕಣ್ಣು ಸಾಲದು ಎಂದರೆ ತಪ್ಪಾಗಲ್ಲ. ಶಿವನ ಧ್ಯಾನ ಮುದ್ರಾ ಸ್ಥಿತಿಯಲ್ಲಿರುವ ಬೃಹತ್ ಪ್ರತಿಮೆ ಇದಾಗಿದೆ.
12 ಅಡಿ ಎತ್ತರದ ಪ್ರತಿಮೆ ಇದಾಗಿದೆ. ಸುಮಾರು 500 ಟನ್ ಉಕ್ಕನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಲು ಬಳಸಲಾಗಿದೆ ಎಂದು ಹೇಳುತ್ತಾರೆ. (34.3 ಮೀಟರ್ ಎತ್ತರ ಇದ್ದು 45 ಮೀಟರ್ ಉದ್ದ, 762 ಮೀಟರ್ ಅಗಾಧ ಪ್ರತಿಮೆಯಾಗಿದೆ. ಈ ಪ್ರತಿಮೆಯ ಮೇಲೆ ಈವರೆಗೂ ಯಾವುದೇ ಪಕ್ಷಿಗಳು ಹಾರಾಡುತ್ತಿಲ್ಲ ಎಂಬುದು ವಿಸ್ಮಯ. ಇದು ಶಿವನ ಮಹಿಮೆಯನ್ನು ಹೇಳುತ್ತದೆ ಎಂದು ಹೇಳುತ್ತಾರೆ. ಇಶಾ ಫೌಂಡೇಶನ್ ಸ್ಥಾಪನೆ ಮಾಡಿ ಅದರಿಂದ ದಕ್ಷಿಣ ಭಾರತ 2 ಸ್ಥಳಗಳಲ್ಲಿ ಆದಿಯೋಗಿಯ ಪ್ರತಿಮೆಯನ್ನು ಸದ್ಗುರು ಜಗ್ಗಿ ವಾಸುದೇವರವರು ಸ್ಥಾಪಿಸಿದ್ದಾರೆ. ಮೊದಲನೆಯ ಪ್ರತಿಮೆ ತಮಿಳುನಾಡಿನ ಕೊಯಮತ್ತೂರಿನ ಬಳಿ ಇದೆ. ಮತ್ತೊಂದು ಈ ಚಿಕ್ಕಬಳ್ಳಾಪುರ ಬಳಿ ಇರುವ ಈ ಪ್ರತಿಮೆ ಆದಿಯೋಗಿಯ ಧ್ಯಾನ ಮುದ್ರೆಯಲ್ಲಿರುವ ಈ ಪ್ರತಿಮೆಯ ಮುಂದೆ ನಿಂತರೆ ಮನಸ್ಸು ಪ್ರಶಾಂತವಾಗುತ್ತದೆ. ವಾರಾಂತ್ಯದ ದಿನಗಳಲ್ಲಿ ಇಲ್ಲಿ ಲೇಸರ್ ಶೋ ಸಹ ಇದೆ. ಪ್ರತಿಮೆಯ ಬಳಿ ಹೋಗಲು ಮುಖ್ಯ ಗೇಟಿನಿಂದ ಅರ್ಧ ಕಿಲೋಮೀಟರ್ ನಡೆಯಬೇಕು. ಹೌದಾ? 1500 ಇದೆಷ್ಟು? 950. ಇದು 800, 400. ಇಷ್ಟಿಗೆ 850ನಾ? 800. 800 1 kg. ಅಲ್ಲ, 1 kg ಇದು. ಟೇಸ್ಟ್ ಮುಗಿರೋದು ಅದು ಕಲರ್ ತೋರಿಸ್ತಿದ್ದಾರೆ. ಪ್ಯೂರಾ ಇದು ಎಲ್ಲ ಪ್ಯೂರ್ ಮೇಡಮ್. ನಿಮ್ಗೆ ಇದೊಂದು ಹನಿ ವಿತ್ ಜಿಂಜರ್ ಇರುತ್ತೆ. ಇದು ಬಿಟ್ಟು ಎಲ್ಲ ಹೋಗ್ತಿದೆ ಅಲ್ವಲ್ಲ, ಓಡಾಯ್ತು. ಇಲ್ಲಿ ಮತ್ತೆ ಇಲ್ಲಿಂದ ಜೇನುಗಳು ನೋಡಿ ಒಳಗಡೆ ಹೋಗ್ತಾರೆ. ಥ್ಯಾಂಕ್ ಯು ಸರ್. ಜೇನುಹುಳುಗಳ ಸಾಕಣೆ ಮಾಡಿ ಆ ಜೇನುತುಪ್ಪ ಎಲ್ಲ ಪ್ಯೂರ್ ಇದೆ ಅಂತೇಳಿ ಅದರ ರೇಟನ್ನು ಅವರು ಹೇಳ್ತಾ ಇದ್ರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.